ತುಳುನಾಡಿನಲ್ಲಿ ಆಟಿ ತಿಂಗಳು ಎಂದರೆ ಹೆಚ್ಚಿನವರಿಗೆ ಮೊದಲು ನೆನಪಾಗುವುದು ಹಾಲೆ ಮರದ ಕಷಾಯ. ಯಾಕೆಂದರೆ ಆಷಾಢ ತಿಂಗಳಲ್ಲಿ ಇಲ್ಲಿ ಬೇರೆ ಏನೂ ಆಚರಣೆಗಳು ಇಲ್ಲದೆ ಹೋದರೂ ಆಟಿ ಅಮಾವಾಸ್ಯೆ ದಿನ ಕಷಾಯ ಕುಡಿಯುವುದು ಎಲ್ಲರ ಮನೆಯಲ್ಲೂ ಕಡ್ಡಾಯ. ಆ ದಿನ ಬೆಳಗ್ಗೆ ಹಾಲೆ ಮರದ ತೊಗಟೆಯಿಂದ ಮಾಡಿದ ಕಷಾಯ ಸೇವನೆಯದ್ದೇ ಒಂದು ದೊಡ್ಡ ಸಂಗತಿ. ಈಗಲೂ ಕಷಾಯ ಕುಡಿಯುವ ಪರಂಪರೆ ಹೆಚ್ಚಿನ ಕಡೆ ಮುಂದುವರೆದಿದೆ. ಹಲವು ಸಂಘ ಸಂಸ್ಥೆಗಳು, ಆಯುರ್ವೇದ ಆಸ್ಪತ್ರೆಗಳು ಆಟಿ ಕಷಾಯ ಸಿದ್ಧಪಡಿಸುವುದೂ ಇದೆ. ಮಳೆಗಾಲದ ಸಂದರ್ಭದಲ್ಲಿ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲು ಇದು ಅನುಕೂಲಕರ ಎಂಬ ಪುರಾತನ ನಂಬಿಕೆಯನ್ನು ಆಧುನಿಕರು ಕೂಡ ಅನುಸರಿಸುತ್ತಿದ್ದು, ಕರಾವಳಿ ಪ್ರದೇಶದ ಅನೇಕ ಭಾಗಗಳಲ್ಲಿ ಈ ಕಷಾಯವನ್ನು ಉಚಿತವಾಗಿ ವಿತರಿಸಲಾಗುತ್ತಿದೆ. ಎಲ್ರಿಗೂ ನಮಸ್ಕಾರ. ನಮ್ಮಲ್ಲಿ ಎರಡು ಪರಂಪರೆಗಳನ್ನು ಕಾಣ್ತೇವೆ. ಸೌರಮಾನ ಮತ್ತು ಚಾಂದ್ರಮಾನ. ತುಳುನಾಡಿನಲ್ಲಿ ಸೌರಮಾನವನ್ನು ಪಾಲಿಸ್ತಾರೆ ಹೆಚ್ಚಾಗಿ. ಇಲ್ಲಿ ಮಕ್ಕಳ ಕಟ್ಟು ಬೇರೆ, ಅಳಿಯ ಕಟ್ಟು ಅಂತ ಎರಡು ವಿಧ ಇದೆ. ಅಂತ ಹೇಳಿದ್ರೆ ತಾಯಿ ಸಂಬಂಧಿತವಾಗಿ ಆಚರಣೆಗಳು ಇರುವಂಥದ್ದು. ಇಲ್ಲಿ ಸಂಕ್ರಾಂತಿಗೆ ತಿಂಗಳು ಬದಲಾಗುವಂಥದ್ದು. 12 ತಿಂಗಳಲ್ಲಿ ಆಟಿ ತಿಂಗಳು ಬಹಳ ವಿಶೇಷ. ನಮಗೆ ಆಷಾಢ ಬರುವಂಥದ್ದು ಹುಣ್ಣಿಮೆಯಿಂದ ಹುಣ್ಣಿಮೆಗೆ ಆಗ್ತದೆ. ಆಟಿ ಬರುವಂಥದ್ದು ಸಂಕ್ರಾಂತಿಯಿಂದ ಸಂಕ್ರಾಂತಿ. ಮೊನ್ನೆ ಸಂಕ್ರಾಂತಿಯಿಂದ ಆರಂಭವಾದಂಥ ಆಟಿ ತಿಂಗಳಂತೆ. ಇದು ಇಡೀ ಒಂದು ತಿಂಗಳು 31 ದಿವಸ ನಮ್ಮ ಹಿರಿಯರಿಗೆ ಮೀಸಲು. ಆ ದಿವಸ ಯಾವುದೇ ಉತ್ಸವ, ದೈವಸ್ಥಾನ, ಮಠ, ಮಂದಿರ, ಗುಡಿ ಗೋಪುರಗಳಲ್ಲಿ ಜಾತ್ರೆಗಳು ನಡೀಲಿಕ್ಕೆ ಇರಲಿಲ್ಲ ಹಿಂದೆ. ಈಗ ನಡೀತದೆ, ಆ ಪ್ರಶ್ನೆ ಬೇರೆ. ಆದರೆ ಇದು ಒಂದು ತಿಂಗಳು ನಮಗೆ ವಿಶೇಷವಾಗಿ ಹಿರಿಯರಿಗೆ ಮೀಸಲಾದಂಥ ತಿಂಗಳು. ಈ ತಿಂಗಳಲ್ಲಿ 31 ದಿವಸ 16 ವಿಧದ ಕಷಾಯ, 15 ದಿವಸ ಈ ಕಷಾಯ ಕುಡಿದು ಕೃಶವಾದಂಥ ಶರೀರಕ್ಕೆ ವಿಶೇಷವಾದಂಥ ಧಾತು ಪುಷ್ಟಿ ತುಂಬಿಸುವಂತಹ ತಿಂಡಿಗಳನ್ನು ನಮ್ಮ ಹಿರಿಯರು ಮಾಡಿಕೊಡ್ತಾ ಇದ್ರು. ಬೇರೆ ಬೇರೆ ರೀತಿಯ ಕಷಾಯಗಳು ಬರ್ತವೆ. ಹೇಗೆ ಅಂತ ಹೇಳಿದ್ರೆ, ನಮ್ಮ ಭೂಮಿ ತಾಯಿ, ನಮ್ಮ ತೌಳವ ಮಾತೆ ತನ್ನ ಒಡಲಲ್ಲಿ ವಾತ, ಪಿತ್ತ, ಕಫ ಸಹಿತವಾದಂಥ 108 ವಿಧದ ರೋಗಗಳಿಗೆ 1008 ವಿಧಕ್ಕೂ ಮೀರಿದಂತಹ ಗಿಡ, ಮರ, ಬಳ್ಳಿಗಳ ಕೆತ್ತೆ ಕಷಾಯ, ಬೇರಿನ ಕಷಾಯ, ಚಿಗುರಿನ ಕಷಾಯಗಳನ್ನ ನಮ್ಮ ಹಿರಿಯರು ಪ್ರಕೃತಿಯಿಂದ ತೆಗೆದು ನಮಗೆ ಕೊಡ್ತಾ ಇದ್ದಾರೆ. ಎಲ್ಲ ಕಷಾಯಗಳಿಗೆ ಕಿರೀಟ ಸದೃಶವಾದಂಥ ಕಷಾಯ ಇದೆ. ಆಟಿ ಅಮಾವಾಸ್ಯ ದಿವಸ ನಾವು ಕುಡಿಯುವಂತ ಹಾಳೆ ಕೆತ್ತೆ ಕಷಾಯ. ಈ ಹಾಳೆ ಮರ ಅಂತ ಯಾಕೆ ಕರೆಯುವುದು ಅಂತ ಹೇಳಿದ್ರೆ, ತುಳುವಲ್ಲಿ ಪಾಲೆ ಅಂತ ಹೇಳಿದ್ರೆ ಒಂದು ಹಾಳೆಯಾಗಿ ಬರ್ತದೆ. ಅದನ್ನು ಜಜ್ಜುವಾಗ ಹಾಳೆಯಾಗಿ ಬರುವುದರಿಂದ ಹಾಳೆ ಮರ ಅಂತ ಹೆಸರು. ಅದಕ್ಕೆ 7 ಎಲೆ ಇರುವುದರಿಂದ ಅದನ್ನು ಸಂಸ್ಕೃತದಲ್ಲಿ ಸಪ್ತಪರ್ಣಿ ಅಂತ ಕರೀತಾರೆ. ಇದಕ್ಕೆ ಸಸ್ಯಶಾಸ್ತ್ರೀಯ ಹೆಸರು ಆಸ್ಟೋನಿಯಾ ಸ್ಕಾಲರಿಶ್ ಅಂತ ಸಸ್ಯಶಾಸ್ತ್ರೀಯ ಹೆಸರು. ಇದನ್ನ ಆಂಗ್ಲದ ಡಿಕ್ಷನರಿಯ ಪುಟಗಳನ್ನು ಬಿಡಿಸಿದ್ರೆ ಆ ಮೂಢರು ಪಾಪಿಗಳು ಬರೆದಿದ್ದಾರೆ, ಇದನ್ನು ಡೆವಿಲ್ ಟ್ರೀ ಅಂತ ಬರೆದಿದ್ದಾರೆ. ನಾವು ಇದು ಡೆವಿಲ್ ಟ್ರೀ ಅಲ್ಲ, ಇದು ಡಿವೋಷನಲ್ ಟ್ರೀ ಅಂತ ಯಾಕೆ ಹೇಳುವುದಂತ ಹೇಳಿದ್ರೆ, ಇಲ್ಲಿನ ದೈವಸ್ಥಾನ, ಮಠ, ಮಂದಿರ, ಗುಡಿ, ಗೋಪುರ, ಚರ್ಚ್, ಮಸೀದಿಗಳ ಎದುರು ಆಳೆತ್ತರದ ಹಾಳೆ ಮರಗಳಿತ್ತು. ಕಾರಣ ಇದು ಸಿಡಿಲು ನಿರೋಧಕ್ಕಾಗಿ ಕೆಲಸ ಮಾಡ್ತದೆ. ಈಗ ಅಷ್ಟು ಎತ್ತರದ ಒಂದು ಬಿಲ್ಡಿಂಗ್ನ ಮೇಲೆ ಸಿಡಿಲು ನಿರೋಧಕನ ಹಾಕ್ತಾರೆ. ಹಿಂದೆ ಇದೇ ಸಿಡಿಲು ನಿರೋಧಕ್ಕಾಗಿ ಕೆಲಸ ಮಾಡ್ತಾ ಇತ್ತು. ಇಲ್ಲಿ ಧರ್ಮನಾಗ ಆಗ್ಬೇಕಂತಿದ್ರೆ 7.5 ಕೋಲು ಎತ್ತರದ ಹಾಳೆ ಮರದ ಕಂಬಗಳು ಬೇಕು. ಒಂದು ಮದುವೆ ಆಗ್ಬೇಕಂದ್ರೆ ಮುಹೂರ್ತ ಕಬೆ ಅಂತ ಹಾಕುವಂಥದ್ದು ಹಾಳೆ ಮರದ್ದಾಗಿತ್ತು. ಒಂದು ತೋರಣಗಳು, ದೇವಸ್ಥಾನದ ಉತ್ಸವಕ್ಕೆ ತೋರಣಗಳು ಹಾಳೆ ಮರದ್ದಾಗ್ತಿತ್ತು. ದೈವಸ್ಥಾನದಲ್ಲಿ ನಾವು ಓಡಮರ ಅಂತ ಹೇಳ್ತೇವೆ, ಅದಕ್ಕೆ ಬಳಕೆ ಮಾಡೋ ಸತ್ತುಗಳು ಹಾಳೆ ಮರದ್ದು ಮಾಡ್ತಾ ಇದ್ರು. ಆದ್ರೆ ನಾವು ಯೋಚಿಸ್ಬೇಕು, ನಮ್ಗೆ ಸಿಡಿಲು ನಿರೋಧಕ್ಕಾಗಿ ಕೆಲಸ ಮಾಡುವಂತಹ, ವರ್ಷದ 12 ತಿಂಗಳು ನಮಗೆ ರೋಗ ಬರದ ಹಾಗೆ ನಮ್ಮನ್ನು ಕಾಯುವಂತಹ ಮರ, ಅದು ಡಿವೋಷನಲ್ ಟ್ರೀಯೋ ಡೆವಿಲ್ ಟ್ರೀ ಅಂತ ಕರಿಬೇಕು. ಯಾವುದು ಇದು ಡಿವೋಷನಲ್ ಟ್ರೀ? ಇನ್ನೊಂದು ಕಾರಣ ಇದೆ. ಇವರು ಯಾಕೆ ಡೆವಿಲ್ ಟ್ರೀ ಅಂತ ಕರೀತಾರೆ ಅಂತ ಹೇಳಿದ್ರೆ, ಇದು ಹೂ ಬಿಡುವಂತ ಸಂದರ್ಭದಲ್ಲಿ ತುಂಬಿಗೆ ಚಕ್ಕರ್ ಬರ್ತದೆ, ತಲೆ ತಿರುಗ್ತದಂತೆ. ಅದು ಒಂದು ಕಾರಣಕ್ಕೆ ನಾವು ಅದನ್ನು ಕಡಿಯುವುದ, ಅದಕ್ಕೆ ಹಿಂಸೆ ಕೊಡುವುದ ತಪ್ಪು. ಯಾಕಂತ ಹೇಳಿದ್ರೆ, ನಾವು ಇತ್ತೀಚೆಗೆ ಒಂದು ಫ್ಲಾಟಿನೊಳಗೆ ಹೋಗುವಾಗ ಲಿಫ್ಟಿನಲ್ಲಿ ಹೋದ್ರೆ ಯಾರು ಹತ್ತಿರದಿದ್ದವರ ಸೆಂಟಿನಿಂದ ನಮಗೆ ತಲೆ ಸಿಡಿತದೆ. ಇದಕ್ಕೆ ಒಂದು ಹೂ ಬಿಡುವ ಹಕ್ಕಿಲ್ವ ಈ ಮರಕ್ಕೆ? ಆದ್ರೆ ನಾನು ಬಹಳ ನೋವಿನಿಂದ ಖಂಡಿಸ್ತೇನೆ. ಹಾಳೆ ಮರ ಅನ್ನುವಂಥದ್ದು ದೇವತಾ ವೃಕ್ಷ. ಇದನ್ನು ಸಂರಕ್ಷಿಸಿ, ಇದು ನಮ್ಮನ್ನು ಸಂರಕ್ಷಿಸುವಂತ ವೃಕ್ಷ.
ಆಟಿ ಅಮಾವಾಸ್ಯೆಯ ದಿವಸ ನಾವು ಹಾಳೆ ಕೆತ್ತೆ ಕಷಾಯ ಕುಡಿಯುವುದಕ್ಕೂ ಒಂದು ಪರಂಪರೆ ನಮ್ಮ ಹಿರಿಯರಿಟ್ಟಿದ್ದಾರೆ. ಆಟಿ ಅಮಾವಾಸ್ಯೆಯ ಮುಂಚಿನ ದಿವಸ ನಮ್ಮ ಹಿರಿಯರು ಕಾಡಿನ ಮಧ್ಯೆ ಇರುವಂತಹ ಹಾಳೆ ಮರದ ಬುಡವನ್ನು ಸ್ವಚ್ಛ ಮಾಡ್ತಾರೆ. ಅದರ ಬುಡದಲ್ಲಿ ಕಲ್ಲನ್ನಿಡ್ತಾರೆ, ಅದರ ಮೇಲೊಂದು ಕೇಪಳ ಹೂವನ್ನಿಟ್ಟು ಅದಕ್ಕೆ ಹಾಳೆ ಮರಕ್ಕೆ ಒಂದು ನೂಲನ್ನು ಕಟ್ಟಿ ಪ್ರಾರ್ಥಿಸ್ತಾರೆ. ಸ್ವಾಮಿ ಸತ್ಯಗಳೇ, ನಾಳಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತಕ್ಕೆ 4ನೇ ಜಾಮಂದ ಹೊತ್ತು ತುಳುವಲ್ಲಿ ಹೇಳುವಂಥದ್ದು. ಆ ಹೊತ್ತಿಗೆ ನಾವು ಬರ್ತೇವೆ. ಬರುವಾಗ ಮದ್ದಾದ ಮದ್ದುವಳಿ ಮರದಲ್ಲಿ ಸೇರಿರ್ಬೇಕು ಅಂತ ಪ್ರಾರ್ಥಿಸಿ ಮನೆಗೆ ಹೋಗ್ತಾರೆ. ಮರುದಿವಸ ಬೆಳಗ್ಗೆ 4:15 ಗಂಟೆಗೆ ಬತ್ತಲೆಯಾಗಿ ಹೋಗ್ತಾರೆ ಅಂತ ಹೇಳಿದ್ರೆ ಎಳತ್ರ ಕಟ್ತಾರೆ, ತಲೆಗೊಂದು ತಲೆತ್ರ ಕಟ್ತಾರೆ. ಕಟ್ಟಿ ಮನೆಯಿಂದ ಹೊರಡುವಾಗ ತನ್ನ ಹೆಂಡತಿಗೆ ಹೇಳ್ತಾರೆ, ಒಂದು ಬಿಳಿ ಕಲ್ಲನ್ನ ಒಲೆಗೆ ಹಾಕು. ಈಗಿನಾಗೆ ಗ್ಯಾಸಿನ ಒಲೆ ಅಲ್ಲ, ಅದು ಕಟ್ಟಿಗೆಯ ಒಲೆಗೆ ಹಾಕಿ ಹೊರಡ್ತಾನೆ. ಹೊರಡಿ ಅಲ್ಲಿ ಕೆತ್ತೆಯನ್ನು ಕೆತ್ತಿ ಅದನ್ನು ಜಜ್ಜಿ ರಸ ತೆಗೆದು ಅದಕ್ಕೆ ಸುಡುವಂತ ಈ ಬಿಳಿ ಕಲ್ಲನ್ನು ಹಾಕಿದಾಗ ಕಷಾಯ ತಯಾರಾಗ್ತಾರೆ. ಈಗಿನವ್ರು ಹೇಳ್ತಾರೆ ಮೂಢನಂಬಿಕೆ ಅಲ್ವಾ, ಬಾಕಿ ದಿವಸ ಅದು ಕುಡಿದ್ರೆ ಕಷಾಯ ಆಗುದಿಲ್ಲ. ಯಾಕೆ ಅದು ಮೂಢನಂಬಿಕೆ ಅಲ್ಲ ಅಂತ ಹೇಳಿದ್ರೆ, ಅದರ ಬುಡವನ್ನ ಕೆತ್ತುವುದು, ಕತ್ತಲೆಗೆ ಹೋದಾಗ ಅದರ ಬುಡದಲ್ಲಿ ಚೇಳಿದ್ರೆ, ಅದರ ಬುಡದಲ್ಲಿ ಕಂದಡಿಂತ ಹಾವಿದ್ರೆ ತೊಂದರೆ ಆಗ್ತದಲ್ಲ, ಅದಕ್ಕೆ ಮುಂಚಿನ ದಿವಸ ಅದನ್ನು ಸ್ವಚ್ಛ ಮಾಡುವಂಥದ್ದು. ಯಾಕೆ ಅದಕ್ಕೆ ನೂಲು ಕಟ್ಟುವುದು? ಹಾಳೆ ಮರ ಅಂತ ಹೇಳಿ ನಮ್ಮಲ್ಲಿ ಕನಪಡೆ ಮರ ಇದೆ, ಅದರ ಕೆತ್ತಿದಿರೋ ವಿಷಕಾರಿ ಮರ, ಸಾಯ್ಬೇಕಲ್ಲ. ಆದ್ರಿಂದ ತುಂಬಾ ಅಂತ ಪ್ರಕರಣಗಳು ನಡೆಯುತ್ತದೆ. ಅದಕ್ಕೆ ಮುನ್ನೆಚ್ಚರಿಕೆ ಆಗಿಡುದು. ಮತ್ತೆ ಕಲ್ಲು ಹಾಕಿಡುದು, ಕತ್ತಿಯಲ್ಲಿ ಕೆತ್ತಲಿಕ್ಕಿಲ್ಲ, ಕಲ್ಲಲ್ಲೇ ಜಜ್ಜಬೇಕು. ಕಲ್ಲನ್ನು ಹುಡುಕುವಾಗ ಬೆಳಗಾದ್ರೆ ನಾವು ಕೆತ್ತಲಿಕ್ಕಿಲ್ಲ. ಆದ್ರಿಂದ ಅದಕ್ಕೆ ಪೂರಕವಾಗಿ ಕಲ್ಲನ್ನ ಸಿದ್ಧತೆ ಮಾಡಿಡುವಂಥದ್ದು. ಎಷ್ಟು ಬುದ್ಧಿವಂತರು ನಮ್ಮ ಹಿರಿಯರು ಯೋಚಿಸಬೇಕು. ಮತ್ತೆ ಈ ಕಷಾಯವನ್ನ ಆಟಿ ಅಮಾವಾಸ್ಯೆಯ ಸಂದರ್ಭದಲ್ಲಿ ಯಾಕೆ ಕುಡಿಬೇಕು? ಅದು ಉಷ್ಣ. ಇವಾಗ ತುಂಬಾ ಧಾರಾಕಾರವಾಗಿ ಮಳೆ ಬರ್ತದೆ, ಶೀತ ಆಗುವಂತ ಸಂದರ್ಭ. ಈ ಸಂದರ್ಭದಲ್ಲಿ ಮತ್ತು ಪೂರಕ ಆಗಿರ್ತದೆ. ಇದು ಉಷ್ಣ ಆಗಿರುವುದರಿಂದ ಇದಕ್ಕೆ ಪೂರಕವಾಗಿ ನಾವು ಮೆಂತ್ಯ ಗಂಜಿಯನ್ನ ಉಣ್ತೇವೆ. ತುಳುನಾಡಿನ ಪದ್ಧತಿ ಇದು. ಒಂದು ಸೇರು ಮೆಂತೆ ತಿಂದ್ರೆ ಒಂದು ಮೆಂತೆಯಷ್ಟು ಚಂದ ಬೀಳ್ತಾನೆ ಅಂತ ನಂಬಿಕೆ ಇದೆ. ಆದ್ರಿಂದ ಮೆಂತೆ ಗಂಜಿಯನ್ನ ಉಣ್ಣುವಂಥದ್ದು ಈ ಆಟಿ ಅಮಾವಾಸ್ಯೆ ದಿವಸ. ಹಾಳೆ ಕೆತ್ತೆ ಕಷಾಯ ಉಷ್ಣ ಆದದ್ರಿಂದ. ಕಷಾಯ ಅದು ಕಹಿ ಅಲ್ಲ, ಅದು ಒಗರು. ಅದನ್ನು ಒಗರಾಗುವುದಕ್ಕೆ ನಾವು ಬೆಲ್ಲ ತಿನ್ನುವಂತ ಪದ್ಧತಿ ಇದೆ. ಅಂತೂ ಹಾಳೆ ಕೆತ್ತೆ ಕಷಾಯ ನಮ್ಮ ರಕ್ಷಕ ವೃಕ್ಷದ ಕಷಾಯ. ಆಟಿ ತಿಂಗಳು ನಾವು ಪೂರ್ತಿ ಆರೋಗ್ಯವನ್ನ ಕಾಯ್ದುಕೊಳ್ಳುವಂತ ದಿವಸ. ನಮಗೆ ಬೇರೆ ಬೇರೆ ರೀತಿಯ ತೆನಸನ್ನ ನಾವು ಆಟಿ ತಿಂಗಳಲ್ಲಿ ಮಾಡ್ತೇವೆ. ಭೂಮಿ ತಾಯಿ ಋತುಮಾನಕ್ಕೆ ಅನುಸಾರವಾಗಿ ನಮಗೆ ಯಾವ ಮದ್ದನ್ನು ಕೊಡಬೇಕು, ಯಾವ ತೆನಸನ್ನ ಕೊಡಬೇಕು, ತಿಂಡಿಯನ್ನ ಕೊಡಬೇಕು, ಆ ಭೂಮಿ ತಾಯಿ ಖಂಡಿತವಾಗಿ ಕೊಡ್ತಾಳೆ. ಅದನ್ನು ಬಳಕೆ ಮಾಡುವಂತ ಗುಣ ನಮಗೆ ಬೇಕು. ಎಲ್ರಿಗೂ ನಮಸ್ಕಾರ. ಆಟಿ ಅಮಾವಾಸ್ಯೆ ಬಂತು ಅಂದ್ರೆ ಸಾಕು, ನಮ್ಮೆಲ್ಲರ ಕೈಯಲ್ಲಿ ಚಹಾ ಬದಲು ಕಾಣಿಸುವಂತದ್ದು ಆಟಿಯ ಕಷಾಯ. ಕಷಾಯಕ್ಕೆ ಅದರದಂತ ಮಹತ್ವ ಇದೆ. ಪ್ರತಿ ವರ್ಷದಲ್ಲಿ ಬರುವಂತ ಈ ಅಮಾವಾಸ್ಯೆಯ ಸಂದರ್ಭದಲ್ಲಿ ಆಟಿಯ ಕಷಾಯ ಮತ್ತು ಮೆತ್ತೆಯ ಗಂಜಿ ತಿನ್ನುವಂಥದ್ದು ತುಳುನಾಡಿನ ಸಂಪ್ರದಾಯ ಸಂಸ್ಕೃತಿ. ಕದ್ರಿ ಪಾರ್ಕ್ ನ ಎದುರುಗಡೆ ಇರುವಂತಹ ಡಿಂಕಿ ಡೈನಲ್ಲಿ ಸ್ವರ್ಣ ಸುಂದರ್ ಸರ್ ಒಂದು ನೇತೃತ್ವದಲ್ಲಿ ನಡೆಯುವಂತಹ ಈ ಕಷಾಯ ಮೆತ್ತೆ ಗಂಜಿಯ ಸಂಪ್ರದಾಯ ಹೇಗಿದೆ ಅಂತ ಹೇಳಿದ್ರೆ, ದಿವಸ ಬೆಳಗ್ಗೆ ಒಂದು 5:30 ಗಂಟೆಗೆ ಅಮಾವಾಸ್ಯೆಯ ಸಂದರ್ಭದಲ್ಲಿ ಸುಮಾರು 1-1.5 ಸಾವಿರ ಜನ ಬೆಳಗ್ಗೆ ಸೇರ್ತಾರೆ. ಒಂದು 10 ಗಂಟೆ ಒಳಗಡೆ ಮೆತ್ತೆಯ ಗಂಜಿ ಆಗಿರ್ಬೋದು, ಕಷಾಯ ಆಗಿರ್ಬೋದು, 2.5 ಸಾವಿರ ಜನ ಬಂದು ಸ್ವೀಕರಿಸ್ತಾರೆ ಅಂತ ಹೇಳಿದ್ರೆ ಯಾವ ರೀತಿ ಇದು ನಡ್ಕೊಂಡು ಬಂದಿದೆ ಅನ್ನುವಂಥದ್ದನ್ನ ನೀವು ಮನೆಯಲ್ಲಿ ಕೂತು ಆಲೋಚಿಸಬಹುದು.